ಚಾಯ್ಸ್ ಅಂಬರೀಶ್. ಈ ಒಂದು ಸೆಂಟೆಲ್ಲೋಗೆ ನಿಮಗೆ ವಿಲ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಫಾರ್ಮರ್ ಚಾಯ್ಸ್ ರಾಟ್ ಕಿಟ್ ಬಳಸಿದ್ರಾ. ಆಮೇಲೆ ಅದ್ರ ಜೊತೆಲಿ ಲಾಸ್ಟ್ ಇಯರ್ ಕೂಡ ನೀವು ನಮ್ಮ ಪ್ರಾಡಕ್ಟ್ ಬಳಸಿದ್ರೆ ಸರ್, ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಇವತ್ತು? ಯಾಕಂದ್ರೆ ಸೆಂಟೆಲ್ಲೋ ತುಂಬಾ ಸಮಸ್ಯೆ ಇದೆ. ನೀವು ಏನು ಪ್ರಾಡಕ್ಟ್ ಬಳಸಿದ್ರಾ, ನಿಮ್ದೊಂದು ಅಡ್ರೆಸ್ ಮುಖಾಂತರ ಹೇಳಿ ಸರ್. ನಮ್ಮದು ವಿಜಯಪುರ 14ನೇ ವಾರ್ಡ್ ಸೇರುತ್ತೆ. ಇದು ತೋಟ ಬಂದು ವಿಲ್ಟ್ ಅನ್ನೋದು ಜಾಸ್ತಿ ಇದೆ ಸೆಂಟಲ್ಲಿ. ಹಂಗಾಗಿ ಇವ್ರದ್ದು ರಾಟ್ ಕಿಟ್ಟು, ನಿಮ್ಮದು ಫಾರ್ಮರ್ ಚಾಯ್ಸಿಂದ ರಾಟ್ ಕಿಟ್ಟು ಬಳಸಿದ್ರೆ ಇದು ಬಳಸಿದ್ಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಅಂದರೆ ಈಗ ವಿಲ್ಟ್ ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಆಯಿತು? ನಮಗೆ ಊಣಿದ್ದೊಂದು 15 ದಿನಕ್ಕೆಲ್ಲ ಸ್ಟಾರ್ಟ್ ಆಯಿತು. ಬಟ್ ಇವ್ರ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಕಮ್ಮಿ ಬಂತು. ಒಂದೇ ಸತಿಕ್ಕಾಗಲ್ಲ, ಬಳಸ್ತಾ ಇದ್ರೆ ಕಮ್ಮಿ ಬರುತ್ತೆ. ಅಂದ್ರೆ ರಾಟ್ ಕಿಟ್ಟು, ಈಗ ನೀವು ಒಂದು ರಾಟ್ ಕಿಟ್ ಬಳಸಿದಾದ್ಮೇಲೆ ಮತ್ತೆ ಒಂದು 20-25 ದಿವಸಕ್ಕೆ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಅಂತ ರೈತರು ಹೇಳ್ತಾರೆ. ಅದೇ ರೀತಿ ನಿಮ್ಗೂ ಕಾಣಿಸ್ಕೊಂಡಿತ್ತು. ಮತ್ತೆ ಬಿಟ್ಟ ಮೇಲೆ ಕಮ್ಮಿ ಆಯ್ತು. ಹಾಗಾಗಿ ಕಂಪಲ್ಸರಿ ಒಂದು ವಾರಕ್ಕೆ ಇಲ್ಲ 5 ದಿನಕ್ಕೆ ಒಂದು 2 ಲೀಟರ್ ಎಕರೆ ಪರ್ ಎಕರೆ ಕೊಟ್ರೆ ನಾರ್ಮಲಿ ಇದು ವಿಲ್ಟ್ ಅನ್ನೋದು ಕಮ್ಮಿ ಆಗಿ ಹೂವು ಎಲ್ಲ ಗಿಡ ಚೆಂದಾಗಿ ಕ್ವಾಲಿಟಿ ಬರುತ್ತೆ. ಈಗ ಇದು ನಿಮಗೆ ವಾರಕ್ಕೆ ಇಲ್ಲ 5 ದಿವಸಕ್ಕೆ 2 ಲೀಟರ್ ಅಂದ್ರೆ ರಾಟ್ ಮಾತ್ರ ಅವಾಗ ಯೂಸ್ ಮಾಡ್ಕೊಬೇಕು. ಫಸ್ಟ್ ರಾಟ್ ಕಿಟ್ ಕೊಡಬೇಕು, ಆಮೇಲೆ ರಾಟ್ ಮಾತ್ರ. ಸರ್, ಈಗ ಒಂಚೂರು ಪ್ರಾಡಕ್ಟ್ ರಾಟ್ ಕಿಟ್ ಅಲ್ಲಿ ಏನೇನು ಬರುತ್ತೆ ಅದು ಒಂಚೂರು ಪ್ರಾಡಕ್ಟ್. ರಾಟ್ ಕಿಟ್ ಅಲ್ಲಿ ರಾಟು ಮತ್ತೆ ಮಹಾಮೃತಿಕ ಬೂರಾಶಿ ಅಂತ ಬರುತ್ತೆ. ಈ ಮಹಾಮೃತಿಕ ಅಂತ ಇದೆಯಲ್ವಾ, ಈ ಮಹಾಮೃತಿಕ ಗ್ರೋತ್ ಕೂಡ 30% ಮಾಡ್ಕೊಡುತ್ತೆ. ಯಾಕಂತಂದ್ರೆ ಈಗ ರೈತರು ಏನೂ ಕೊಟ್ಟಿಲ್ಲ ಅಂದಾಗ ಗಿಡಕ್ಕೂ ಕೂಡ ಊಟ ಬೇಕು. ಊಟದ ನ್ಯೂಟ್ರಿಷನ್ಸ್ ಈ ಮಹಾಮೃತಿಕದಲ್ಲಿ ಇರ್ತದೆ, ಮತ್ತೆ ಇನ್ನೊಂದು FC ಕಟ್ವೇಜ್ ಅಲ್ಲಿ ಇರ್ತದೆ. ಸೊ ಹಂಗಾಗಿ ನೀವು ಬೇರೆ ಏನಾದ್ರು ಬಿಟ್ರೆ ಇಲ್ಲ ಇದರಲ್ಲೇ? ಇಲ್ಲ ಟೋಟಲಿ ಇದೇ ಪ್ರಾಡಕ್ಟ್ ಅಲ್ಲೇ ನಾನು ಬೆಳೆ ತೆಗ್ದಿರೋದು. ಕೆಮಿಕಲ್ ಯಾವುದೇ ತರ ಫರ್ಟಿಲೈಸರ್ ಯಾವುದು ನಾನು ಬಿಟ್ಟಿಲ್ಲ ಗಿಡಕ್ಕೆ. ಸರ್, ಇದು ವಿಲ್ಟ್ ಬರೋದಕ್ಕೆ ಏನಾದ್ರು ಕಾರಣಗಳು ಏನಾದ್ರು ಗೊತ್ತಿದೆಯಾ ನಿಮಗೆ? ಅಷ್ಟೊಂದು ಐಡಿಯಾ ಇಲ್ಲ ಸರ್. ಆಕ್ಚುಲಿ ವಿಲ್ಟ್ ಬರೋದಕ್ಕೆ ಏನು ಕಾರಣ ಅಂದ್ರೆ, ಇವತ್ತು ವಾತಾವರಣದಲ್ಲೇ ಬದಲಾವಣೆ ಆಗೋದು ಒಂದು ಸಬ್ಜೆಕ್ಟ್ ಆದ್ರೆ, ಮಿತಿ ಮೀರಿದ ರಾಸಾಯನಿಕಗಳ ಬಳಕೆ, ಆಮೇಲೆ ಕಳೆ ಔಷಧಿಗಳ ಸಿಂಪಡಣೆಗಳಿಂದ ಕೂಡ ಭೂಮಿಯಲ್ಲಿ ಫಲವತ್ತತೆ ಕಳ್ಕೊಂಡಿದೆ. ಸೊ ಆ ಒಂದು ಉದ್ದೇಶಕ್ಕೆ ವಿಲ್ಟು ದಿನೇ ಜಾಸ್ತಿ ಆಗ್ತಿದೆ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಎಲ್ಲ ರೈತರು ಬಳಸಬೇಕಂತ ನನ್ನ ಒಂದು ಕೋರಿಕೆ ಇದೆ. ಸೊ ಈ ಪ್ರಾಡಕ್ಟ್ ಬಳಸಿದಾಗ ಉಪಯೋಗ ಆಗುತ್ತಾ ರೈತರಿಗೆ? ಆಗುತ್ತೆ, 100% ಆಗುತ್ತೆ. ನಾನು 2 ಬೆಳೆ ನಿಮ್ಮ ಪ್ರಾಡಕ್ಟ್ ಇಂದ ತೆಗ್ದಿರೋದು. 2 ಬೆಳೆ ತೆಗ್ದಾಗಿನಿಂದನೂ ನಿಮ್ಮ ಪ್ರಾಡಕ್ಟ್ ಇಂದ ತೆಗ್ದಾಗ ನನ್ಗೆ ಹೆಲ್ಪ್ ಆಗಿದೆ. ಚೆಂದಾಗಿ ಬಂದಿದೆ ಹೂವು. ಮಾರ್ಕೆಟಲ್ಲೂ ಕ್ವಾಲಿಟಿ ಚೆಂದಾಗಿರುತ್ತೆ, ಫಾಸ್ಟಾಗಿ ಮೂವ್ ಆಗುತ್ತೆ ಹೂವು. ಹೋಗಿದ ತಕ್ಷಣ ಸೇಲ್ ಆಗುತ್ತೆ. ಖರ್ಚು ಅಂದಾಗ ಸ್ವಲ್ಪ ವಿಲ್ಟದು ಪ್ರಾಡಕ್ಟ್ ಬಂದ್ರೆ ಖರ್ಚು ಆಗೇ ಆಗುತ್ತೆ, ಸ್ವಲ್ಪ ಹೆವಿ ಆಗುತ್ತೆ. ಸೊ ಬೇರೆ ಗ್ರೋತ್ ಡೆವಲಪ್ಮೆಂಟ್ ಬಂದಾಗ ನಿಮಗೆ ಖರ್ಚು ಉಳಿಯುತ್ತೆ ಸರ್. ನಿಮ್ದು ರೋಸು ಕೂಡ ಇದೆ ಸರ್. ಅದ್ರ ಜೊತೆಲಿ ಅದು ಕಿತ್ತಾಕನ್ನ ತೋಟ, ಅದನ್ನು ಕೂಡ ಇವತ್ತು ಇಲ್ಲ ಸರ್. ಈಗ ಅದು ಬಿಟ್ಟ ಮೇಲೆ, ಈ ನಿಮ್ಮ ಪ್ರಾಡಕ್ಟ್ ಬಿಟ್ಟ ಮೇಲೆ ನಮ್ದು ರೋಸನ್ನು ಡೆವಲಪ್ಮೆಂಟ್ ಆಗಿದೆ. ಸೊ ಟೋಟಲಿ ಫೈನಲ್ ಆಗಿ ಈ ರಾಟ್ ಕಿಟ್ ಬಳಸಿದ್ರೆ ವಿಲ್ಟ್ ಕಂಟ್ರೋಲ್ ಮಾಡ್ಕೊಬೋದಲ್ವಾ? ಮಾಡ್ಕೊಬೋದು. ಇನ್ನೊಂದು ಏನಂದ್ರೆ, ನಿಮ್ಮ ಒಂದು ಒಟ್ಟು ಕುಟುಂಬದಲ್ಲಿ ನೀವು ಫಸ್ಟ್ ಪ್ರಪ್ರಥಮ ಬಾರಿಗೆ ಈ ಒಂದು ಸೆಂಟೆಲ್ಗೆ ಲೈಟಿಂಗ್ ತರಿಸಿದ್ದೆ ನೀವು. ನಾನು ನೋಡಿದ ಪ್ರಕಾರ ಹೌದು, ನೀವು ಲೈಟಿಂಗ್ ನ ಫಸ್ಟ್ ಇದ್ ಮಾಡಿ ಒಳ್ಳೆ ಪ್ರಗತಿಪರ ರೈತರು ನೀವು. ಸೊ ಆವತ್ತಿಂದ ಮಾಡ್ಕೊಂಡ್ ಬರ್ತಾ ಇದ್ರ. ಬಟ್ ಆವತ್ತಿಗೆ ಇವತ್ತಿಗೆ ಸಮಸ್ಯೆ ಜಾಸ್ತಿ ಆಗ್ತಿದೆ. ಟೋಟಲ್ ಆಗಿ ರಾಟ್ ಕಿಟ್ ನ ರೈತರು ಬಳಕೆ ಮಾಡಿಕೊಂಡು ಸೆಂಟೆಲ್ಲೋ ಬೆಳಿಬಹುದು. ಅಂದ್ರೆ ಈಗ ಪ್ರಾಡಕ್ಟ್ ಬಳಸಿ ಕೂಡ ಜಾಗ್ರತೆಯಿಂದ ಗಮನಿಸಬೇಕಲ್ವಾ? ಹೌದು ಸರ್. ಈಗ ಯಾಕಂದ್ರೆ ನೀವು ನಮ್ದು ಬಳಸಿದ್ದೀರಿ ಅಂತ ಸುಮ್ಮನೆ ಇರಂಗಿಲ್ಲ. ನಮ್ದು ಒಂದು ಐಡಿಯಾ ಅನ್ನೋದು ಇರಬೇಕು. ನಾವ್ ಏನ್ ಬೇಕೋ ಅದು ನೋಡ್ಕೊಂಡು ಮಾಡ್ಕೊಳ್ಬೇಕು. ಆ ಟೈಮ್ ತಕ್ಕಂತ ಅಂದ್ರೆ ಫಾಲೋಅಪ್ ಮಾಡಲೇಬೇಕು. ಸರ್, ಒಂದು ವಿಡಿಯೋನ ನಿಮ್ಗೊಂದು ಫಲಿತಾಂಶ ಬಂದಿದೆ ಅಲ್ವಾ? ಸೊ ಆ ಒಂದು ಉದ್ದೇಶಕ್ಕೆ ಒಂದು 10 ಜನಕ್ಕೆ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಂಬಿಡ. ಏನು ಅಭ್ಯಂತರ ಇಲ್ಲ ಸರ್. ತಮ್ಮ ಹೆಸರು ಮತ್ತೆ ರಿಪೀಟ್ ಮಾಡಿ. ಬಾಲು ವಿಜಯಪುರ. ಬಾಲು ವಿಜಯಪುರ. ಥ್ಯಾಂಕ್ ಯು ಸರ್.